ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಷ್ಟರಾಜ್ ಮಾತಾಡೋದು. ವಾಣಿ ಜ್ಯೋತಿಷ್ ಶಾಲೆಯ ವೀಕ್ಷಿಸ್ತಿರುವಂಥ ಎಲ್ಲ ವೀಕ್ಷಕರಿಗೂ ಅನಂತ ಕೋಟಿ ವಂದನೆಗಳು. ಹಾಗೂ ನಾನು ಇವತ್ತು ವಾಸ್ತುಶಾಸ್ತ್ರ ಮತ್ತು ಅದ್ಭುತವಾದ ಮಾಹಿತಿ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ತಿಳಿಸುವಂಥ ವಿಷಯ ಏನಪ್ಪ ಅಂದರೆ ಶೂಲ, ವಿಧಿಶೂಲ, ದಿಕ್ಶೂಲ ಹೇಳ್ತಾರಲ್ಲ, ನಾನು ಹೇಳಿದ್ರು ಶೂಲ ಮಾತ್ರ, ವಿಧಿಶೂಲ ದಿಕ್ಶೂಲ ಹೇಳ್ತಾಯಿಲ್ಲ. ಶೂಲ ಅಂತಂದರೆ ಏನಪ್ಪ ಅಂತಂದು ಒಂದು ಆಯುಧ, ಅದೊಂದು ಆಯುಧ. ಶೂಲ ಅಂತಂದು ಅಪಘಾತ ಸೂಚಿಸುವಂಥ ವಿಷಯ. ನಿಮಗೆ ನಿಖರವಾಗಿ ತಿಳ್ಕೊಬೇಕಂದ್ರೆ ಅಪಘಾತವನ್ನು ಸೂಚಿಸುವಂಥ ಜಾಗ, ವಸ್ತು, ವಿಷಯ ಯಾವುದಕ್ಕಾಗಲಿ ನಾವು ಶೂಲನ ಅಂತೇವೆ. ಅಪಘಾತ, ಅದರಿಂದ ನಮ್ಗೆ ಅಪಘಾತ ಆಗ್ತಿರಬೇಕು. ಅದು ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ, ಅದು ಎರಡರಲ್ಲಿ ಬರ್ತದೆ. ಮನೆಯ ಒಳಗೂ ಶೂಲ ಇರ್ತೈತಿ, ಮನೆಯ ಹೊರಗೂ ಶೂಲ ಇರ್ತೈತಿ. ಅದು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಬೇಕಾಗಿದ್ದು ಸೂಕ್ಷ್ಮ ವಿಷಯ. ಶೂಲ ಅನ್ನೋದು ಇದು ಸೂಕ್ಷ್ಮವಾದ ವಿಷಯ. ದಿಕ್ಶೂಲ, ವಿಧಿಶೂಲ ಇದು ಬೇರೆ, ಈ ಶೂಲ ಮಾತ್ರ ಬೇರೆ. ಇದು ಸಂಕ್ಷಿಪ್ತವಾದ ವಿಷಯ. ಇದು ಮನೆಯ ಹೊರಗೂ ಬರ್ತೈತಿ, ಮನೆಯ ಒಳಗೂ ಬರ್ತೈತಿ. ಯಾವ ರೀತಿಪ್ಪ ಅಂತಂದ್ರೆ, ಮನೆಯ ಒಳಗೆ ಯಾವುದೇ ಕಾರಣಕ್ಕೂ ಬಾಗಿಲು ಮತ್ತು ಕಿಟಿಗೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಮೂಟು ಗೋಡೆಗಳು ಬರಬಾರದು, ಅರ್ಧವಾದ ಕಟ್ಟಡ ಬರಬಾರದು, ಹಾಗೂ ಕಂಬಗಳು, ಜಂತಿ ತೊಲೆ ಕಂಬಗಳು ಬರಬಾರದು. ಹಾಗೂ ಮನೆ ಹಳೆಯ ಕಾಲದಲ್ಲಿ ಗೂಟ ಅಂತ ಹಾಕ್ತಾಯಿದ್ರು, ಮನೆಗೆ ನಾವು ಗೂಟ ಅಂತ ಹಾಕ್ತಾಯಿದ್ರು ಮನೆ ಒಳಗೆ. ಆ ಗೂಟುಗಳು ಯಾವುದೇ ಕಾರಣಕ್ಕೂ ಕಿಟಕಿ ಅಥವಾ ಬಾಗಿಲಿದ್ರಿಗೆ ಬರಬಾರದು. ಇದೆಲ್ಲವೂ ಶೂಲವಾಗುವುದು. ಇನ್ನು ಮನೆಯ ಹೊರಭಾಗದಲ್ಲಿ ಬರುವಂಥ ಶೂಲ ಅಂದರೆ ಮನೆಯ ಬಾಗಿಲು ಎದುರಿಗೆ ಯಾವುದೇ ಕಾರಣಕ್ಕೆ ಕಂಬಗಳು ಬರಬಾರದು. ಈಗ ಮನೆಯ ದೀಪಸ್ತಂಭಗಳು, ಗಿಡಗಳು, ಹಳೆಯದಾದಂಥ ಮರ ಒಣಗಿರ್ತದೆ ಅಥವಾ ಸಿಡ್ಡು ಬಳ್ತಿರುತ್ತೆ, ಹಾಗೆ ಬಿಟ್ಟಿರ್ತಾರೆ, ಅದು ಬೇರೆಯವ್ರ ಜಾಗದಲ್ಲಿ ಇರ್ತದೆ, ಅದು ಮನೆ ಎದುರಿಗೆ ಬರಬಾರ್ದು. ಅದು ಬೇರೆಯವ್ರ ಜಾಗದಲ್ಲಿದ್ದರೂ ಅದು ನಮ್ಮ ಮನೆ ಎದುರಿಗೆ ಬರಬಾರದು. ದೀಪಸ್ತಂಭ ಬರಬಾರ್ದು, ಅಥವಾ ಸಿಡ್ಲು ಬಡದಂಥ ಹಾಳಾದ ಕಟ್ಟಿಗೆಯಂಥ ಗಿಡಗಳು, ಈ ರೀತಿ ಯಾವುದೇ ರೀತಿಯಾದ ಗಿಡಗಳು ಬರಬಾರ್ದು. ಮನೆಯ ಸೆಂಟ್ರ್ ಭಾಗದಲ್ಲಿ ಸೆಂಟ್ರ್ ಬಾಗಿಲಿಗೆ ಯಾವುದೇ ರೀತಿಯಾದ ಇವೆಲ್ಲ ಬರಬಾರ್ದು. ಇದು ಬರೋದ್ರಿಂದ ಶೂಲ ಆಗ್ತದೆ. ಈ ಶೂಲ ತಪ್ಪಿಸ್ಬೇಕಂತ ನಾವು ಅಕಸ್ಮಾತ್ ದೀಪಸ್ತಂಭ ಏನಾದರೂ ಮನೆ ಕಟ್ಟುವಾಗ ದೀಪಸ್ತಂಭ ಬಂದಾಗ ಬಾಗಿಲಿಗೆ ಹೊಂದಿಕೊಳ್ಳುವ ಹಾಗೆ, ಮನೆಯ ಬಾಗಿಲು ಸೆಂಟ್ರ್ ಬರದೆ ಬಾಗಿಲ ತೋಳುಪಟ್ಟಿಗೆ ಹೊಂದಿಕೊಂಡು ಬರುವಂತೆ ನಾವು ಮನೆಯನ್ನು ಬಾಗಿಲು ನಿರ್ಮಾಣ ಮಾಡೋ ಪ್ರಯತ್ನ ಮಾಡಬೇಕು. ಆವಾಗ ಮಾತ್ರ ಶೂಲನ್ನು ತಪ್ಪಿಸಬಹುದು. ಮನೆಯ ಒಳಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೋಟು ಗೋಡೆಗಳನ್ನ ಕಿಟಕಿ ಅಥವಾ ಬಾಗಿಲಿಗೆ ಬರದ ಹಾಗೆ ನೋಡ್ಕೋಬೇಕು. ಈಗಿನ ಜನ್ರೇಷನ್ ಪ್ರಕಾರ ಏನಂತಂದ್ರೆ ಅಲ್ಮೇರಿಗಳು ಮಾಡಿಸ್ತಾ ಇರ್ತೀವಿ. ಟ್ರೆಜರಿ ಆಗಲಿ, ನಮ್ಮ ಸೌಂದರ್ಯವರ್ಧಕ ವಸ್ತು ಇಡುವಂಥ ಒಂದು ಪೆಟ್ಟಿಗೆ ಇರುತ್ತಲ್ಲ, ಆ ಪೆಟ್ಟಿಗೆಗಳು ಯಾವುದೇ ಕಾರಣಕ್ಕೆ ಅವು ಬಾಗಿಲಿಗೆ ಬರಬಾರ್ದು. ಅದು ಶೂಲನ ಆಗ್ತದೆ. ಅದು ಶೂಲನೇ. ಅದು ಬಾಗಿಲಿಂದ ಆಚೆ ಸೈಡಲ್ಲಿ ಪಕ್ಕದಲ್ಲಿ ಇರಬೇಕು. ಆ ರೀತಿ ಇದ್ದಾಗ ಇದು ಶೂಲ ಆಗುವುದಿಲ್ಲ. ಇಲ್ಲಾಂದರೆ ಎಲ್ಲೋ ಶೂಲ ಆಗೋ ಚಾನ್ಸ್ ಇರುತ್ತೆ. ಇದು ಪ್ರಾಬ್ಲಮ್ ಮಾಡ್ತದೆ. ಆದ ಕಾರಣ ಈ ಶೂಲನ್ನು ತಪ್ಪಿಸಿಕೊಂಡು ಮನೆ ಕಟ್ಟೋ ಪ್ರಯತ್ನ ಮಾಡಿ. ಇಲ್ಲಾಂದರೆ ಅದು ಅಪಘಾತವನ್ನು ನಿಖರವಾಗಿ ಮಾಡೇ ತೀರುತ್ತದೆ. ಮನೆಯ ಹೊರಗಾಗಲಿ ಮನೆಯ ಒಳಗಾಗಲಿ ಶೂಲ ಬಂದಾಗ ಅದು ಅಪಘಾತವನ್ನು ಮಾಡೋದು ನಿಶ್ಚಿತವಾಗಿರ್ತದೆ. ಇನ್ನು ದಿಕ್ಶೂಲ, ವಿಧಿಶೂಲಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ಇದು ತುಂಬ ಮಹತ್ವವಾದ ವಿಷಯ. ಮನೆ ಕಟ್ಟುವಾಗ ಈ ಶೂಲವನ್ನು ತಪ್ಪಿಸುವ ಪ್ರಯತ್ನ ತುಂಬ ಅವಶ್ಯ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಮನೆ ಏಳಿಗೆ ಆಗೋದು ತುಂಬ ಕಷ್ಟಕರವಾಗುತ್ತದೆ. ಮನೆಯೊಳಗೆ ಶೂಲ ಇತ್ತಂತಂದ್ರೆ ಅನಾರೋಗ್ಯ ತುಂಬ ಕಾಡ್ತದೆ. ಮನೆಯೊಳಗೆ ತುಂಬ ಅನಾರೋಗ್ಯ ಕಾಡುವುದು. ಆಲ್ಮೋಸ್ಟ್ ಯಾರ ಮನೆಯಲ್ಲಿ ಅನಾರೋಗ್ಯ ಜಾಸ್ತಿ ಇದೆ, ಆರೋಗ್ಯವಾದ ದೇಹಗಳಿಲ್ಲ, ಅವರೆಲ್ಲರಿಗೂ ಮನೆಯಲ್ಲಿ ಶೂಲ ಇರ್ತದೆ. ಯಾರ ಮನೆಗೆ ಶೂಲ ಇರ್ತಲ್ಲ ಅವ್ರಿಗೆ ಅನಾರೋಗ್ಯದ ತೊಂದರೆ ಜಾಸ್ತಿ ಆಗಿದ್ರು. ಆದ ಕಾರಣ ಈ ಶೂಲಗಳನ್ನು ತಪ್ಪಿಸಿ ಮನೆ ಇವೆಲ್ಲ ಮನೆ ಕಟ್ಟುವಾಗ ಬರ್ತಾವೆ. ಮನೆಯನ್ನು ನಾವು ಕಟ್ತಿಲ್ಲ ಆವಾಗ ಬರ್ತಾವೆಲ್ಲ ಶೂಲಗಳಿವು. ಮೋಟು ಗೋಡೆಗಳು, ಗೂಟಗಳು, ಅಂದ್ರೆ ಇನ್ನೊಂದು ಬಾಗಿಲಿಗೆ ಅರ್ಧ ಬಾಗಿಲು ಬರಬಾರ್ದು, ಅದು ಶೂಲ ಆಗ್ತದೆ. ಬಾಗಿಲೆಲ್ಲ ಒಂದು ನೇರವಾಗಿರಬೇಕು. ನಮ್ಮ ಬಾಗಿಲ ಅಳತೆಗಳು ನೀವು ಎತ್ತರಕ್ಕೆ ಹೆಚ್ಚು ಕಡಿಮೆ ಮಾಡಬಹುದು, ಬಟ್ ಅಗಲಿಗೆ ಮಾತ್ರ ಎಲ್ಲ ಬಾಗಿಲು ಒಂದೇ ಸೈಜ್ ಇರಬೇಕು. ನಾವು ಯಾಕಂದ್ರೆ ನಾವು ಸಿಂಹದ್ವಾರ ಇಟ್ಟಿರ್ತೇವೆ, ಅದ್ರ ಇದ್ರಿಗೆ ಯಾವ್ದಾರ ಬಾಲ ಇಡಬೇಕಂದ್ರೆ ಆ ಸಿಂಹದ್ವಾರದ ಬಾಗಿಲು ಮತ್ತು ಇದ್ರಿಗೆ ಅಥವಾ ಹಿತ್ತಲ ಬಾಲಲ್ಲಿ ಆ ಎರಡೂ ಬಾಗಿಲ ಅಗಲ ಸೈಜ್ ಅಳತೆ ಒಂದೇ ಇರಬೇಕು. ಎತ್ತರಕ್ಕೆ ಹೆಚ್ಚು ಕಡಿಮೆ ಆದರೂ ಅಗಲಿಗೆ ಮಾತ್ರ ಒಂದೇ ರೀತಿಯಾದ ಸೈಜ್ ಇರಬೇಕು. ಅಂದಾಗ ಮಾತ್ರ ಈ ಶೂಲದಿಂದ ತಪ್ಪಿಸುವ ಪ್ರಯತ್ನ ಮಾಡ್ತೇವೆ. ಶೂಲ ಅತಿ ಸೂಕ್ಷ್ಮವಾದ ವಿಷಯ. ಇದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಹೇಳಬೇಕಂತ ಕಾಮೆಂಟ್ ಮಾಡಿಬೇಕಾದ್ರೆ ಹೇಳ್ತೇನೆ. ಇದು ಸಂಕ್ಷಿಪ್ತವಾಗಿ ತಿಳ್ಕೊಬೋದು. ಎಲ್ಲ ಗೌಂಡಿಗಳಿಗೂ ಮೇಸ್ತ್ರಿ ಕಟ್ಟುವಾಗ ಗೊತ್ತಿರುತ್ತೆ ಶೂಲ ಎಲ್ಲಿ ಬರೋದಂತ. ಕೆಲವು ಗೌಂಡಿಗಳು ಗೊತ್ತಿರೋದಿಲ್ಲ. ನೀವು ಅಥವಾ ಈಗಿನ ಜನ್ರೇಷನ್ ಪ್ರಕಾರ, ಆಧುನಿಕರ ಪ್ರಕಾರ ಎಲ್ಲರೂ ಇಂಜಿನಿಯರ್ಗಳು ಪ್ಲ್ಯಾನಿಂಗ್ ಕೊಡ್ತಾ ಇದ್ದಾರೆ. ಇವಾಗಂತೂ ಗೂಟ ಮನೇಲಿ ಇರೋದಿಲ್ಲ. ಎಲ್ಲ RCC ಮನೆ, ಹಳೆ ಮನೆ ಕಾಲ ಟೈಪೆಲ್ಲ ಇವಾಗ ಯಾವುದು ಇರೋದಿಲ್ಲ. ಆದರೂ ಮನೆಯ ಹೊರಭಾಗದಲ್ಲಿ ಆಲ್ಮೋಸ್ಟ್ ಇಂಥ ಬರೋ ಚಾನ್ಸ್ ಇರುತ್ತೆ. ಕಂಪೌಂಡ್ ಕಟ್ಟುವಾಗ ವಿಚಾರ ಮಾಡಿ ಕಟ್ಟಬೇಕು. ಕಂಪೌಂಡು ಒಂದು ಶೂಲವಾದ ಚಾನ್ಸ್ ಇರುತ್ತೆ. ನಿಮ್ಮ ಮನೆಯ ಬಾಗಿಲಿಗೆ ಅದೇನಾದರೂ ಅಲ್ಲಿ ಪಿಲ್ಲರ್ ಬರೋ ಚಾನ್ಸ್ ಇರ್ಬೋದು, ಅಥವಾ ಗೇಟ್ ಬರೋ ಚಾನ್ಸ್ ಇರ್ಬೋದು. ಅದನ್ನು ನೋಡ್ಕೊಂಡು ಕಾಸು ಇಡೋ ಪ್ರಯತ್ನ ಮಾಡಿ. ಪಿಲ್ಲರು ಮತ್ತು ಗೇಟ್ ನಾವು ಹೇಳ್ತೇವೆ, ಎಲ್ಲ ಮನೆ ವಸ್ತು ಪ್ರಕಾರ ಕಟ್ಟಿರ್ತೇವೆ, ಆದರೂ ನಾವು ತೊಂದರೆ ಸಿಕ್ಕಾಕೊಂಡಿರ್ತೇವೆ. ಯಾಕಂತಂದ್ರೆ ಶೂಲ ಬಂದಿರ್ತದೆ ನಮಗೆ, ಆ ಮನೆಗೆ ಶೂಲ ಬರ್ತದೆ.
ಶೂಲ ಬಂತಂತಂದ್ರೆ ಪ್ರಾಬ್ಲಮ್ ಫಿಕ್ಸ್. ಎಲ್ಲ ಮೂಲೆ ಚೆನ್ನಾಗಿದಪ್ಪ, ನಾವೆಲ್ಲ ಮೂಲೆ ಸರಿಯಾಗಿ ಕಟ್ಟಿದ್ದೀವಿ, ಆದರೂ ನಮ್ಗೆ ತೊಂದರೆ ಆಗ್ತಿದೆ ಅಂತ ಅಂತಿರ್ತೇವೆ ನಾವು. ಕಾರಣ ಎಷ್ಟು? ಅಲ್ಲಿ ಶೂಲ ಆಗಿರ್ತದೆ, ಮನೆ ಶೂಲ ಆಗಿರ್ತದೆ, ಅದು ನಮ್ಗೆ ಗೊತ್ತಿರ್ತಲ್ಲ. ನಾವು ಮನೆ ಒಳಗೆ ಅಷ್ಟು ವಿಚಾರ ಮಾಡಿದೆ, ನಮ್ದು ಆಗ್ನೇಯಕ್ಕೆ ಅಡುಗೆ ಮನೆ ಐತ್ರಿ, ಈಶಾನ್ಯಕ್ಕೆ ಹಾಲ್ ಐತಿ, ನೈಋತ್ಯಕ್ಕೆ ಬೆಡ್ರೂಮ್ ಐತಿ, ವಾಯುಗೆ ಬಾತ್ರೂಮ್ ಟಾಯ್ಲೆಟ್ ಐತಿ, ಇಷ್ಟೆಲ್ಲ ಕಟ್ಟಿದ್ದೀವಿ, ಎಲ್ಲ ವಾಸ್ತು ಪ್ರಕಾರ ಐತ್ರಿ, ಆದ್ರೂ ಬರತ್ತೆ ಹಂಗಾರೆ ವಾಸ್ತು ಇದೇ ವಿಚಾರ. ಇಷ್ಟೆಲ್ಲ ಕಟ್ಟರು ನಮ್ಗೆ ತೊಂದರೆ ತಪ್ಪಿಲ್ಲ ರೀ, ವಾಸ್ತು ಸುಳ್ಳು ಅಂತ ಹೇಳೋ ಜನ ತುಂಬ ಅದಾರೆ ಇವಾಗ. ಆದ ಕಾರಣ ಆಯ್ತಲ್ಲ, ಬಾವಿಗೂ ಶೂಲ ಬರಬಾರದು, ಬಾವಿನೂ ಶೂಲವಾಗಬಾರದು. ಕೆಲವು ಸಲ ನಾವು ಮನೆ ಭಾಗದಲ್ಲೇ ಬಾವಿ ಕಟ್ಟಿರ್ತೀವಲ್ಲ, ಬಾವಿಗಳು ಕೆಲಸ ಶೂಲಾಗ್ತಾವೆ, ಅದನ್ನು ನೋಡ್ಕೊಂಡು ಬಾವಿ ಕಟ್ಬೇಕು ನಾವು. ಬಾವಿ ಕಟ್ಟುವಾಗ ಗೇಟಿಗೂ ಎದುರುವಾಗಿ ಬಾವಿ ಇರಬಾರ್ದು, ಗೇಟ್ಗೆ ಎದುರುವಾಗಿ ಬಾವಿ ಇರಬಾರ್ದು, ಗೇಟ್ಗೆ ಎದುರಾಗಿ ಬಾವಿ ಯಾವತ್ತೂ ಇರಬಾರ್ದು, ಅದು ಶೂಲ ಆಗ್ತದೆ. ನೋಡಿಬೇಕಾರೆ ನಾವೇನು ಮಾಡ್ತೇವೆ ಗೊತ್ತಾ, ಈಶಾನ್ಯ ಭಾಗದಲ್ಲೇ ಬಾವಿ ತೋಡ್ತೇವೆ, ಅಲ್ಲೇ ಗೇಟ್ ಇಟ್ಟಿರ್ತೀವಿ. ಈಶಾನ್ಯ ಭಾಗಕ್ಕೆ ಬಾವಿನೇ ತೋಡ್ತೇವೆ, ಗೇಟ್ ಇಡ್ತೇವೆ, ಅದು ಅಪಘಾತ ಸೂಚನೆ. ಆದಷ್ಟು ನಮ್ಮಲ್ಲಿ ಅಜ್ಞಾನ. ಯಾಕೆ ನಾವು ಹೇಗೆ ಎಲ್ಲ ನಾವು ಮನೆಯ ವಾಸ್ತು ಪ್ರಕಾರ ಕಟ್ಟಿದ್ದೀವಿ ಅಂತ, ಮನೆಯ ಗೇಟ್ ಒಳಭಾಗಲ್ಲಿ ನಾವು ಎಂಟ್ರಿ ಆಗುವಾಗ ಬಾವಿ ಬಂದಿರೋದು ಶೂಲ ಆಗ್ತದೆ, ಅದನ್ನು ತಪ್ಪಿಸ್ಬೇಕು. ಈಶಾನ್ಯಕ್ಕೆ ಬಾವಿ ಕಟ್ಟಿರ್ತಿರಿಲ್ಲ ಅಂತಲ್ಲ, ಅಲ್ಲೇ ಗೇಟ್ ಇಟ್ಕೊಂಡು ಕುಂತಿರ್ತೀರಿ ನೀವು. ಹಿಂಗೆ ಮಾಡ್ಕೊಂಡು ಶೂಲ ಮಾಡಿಕೊಂಡು ಅಪಘಾತಕ್ಕೆ ಈಡಾಗುವಂಥ ಪ್ರಯತ್ನಕ್ಕೆ ಬರ್ತಾರೆ. ಈ ಶೂಲದ ಬಗ್ಗೆ ವಿಚಾರ ಮಾತಾಡ್ತೀನಿ, ತುಂಬ ವಿಷಯ ಇರ್ತವೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಇದು ಶೂಲನ ಬರೀ ಬಾಯಿ ಮಾತು ಹೇಳೋಕ್ಕಾಗೋಲ್ಲ, ಕೆಲವು ಸಲ ಸೈಟ್ ಕಂಪಲ್ಸರಿ ವಿಸಿಟ್ ಮಾಡಲೇಬೇಕು. ಸೈಟನ್ನು ವಿಸಿಟ್ ಮಾಡಿದ ಮಾತ್ರ ಈ ಶೂಲದ ಬಗ್ಗೆ ನಿಖರವಾಗಿ ಹೇಳ್ಬೋದು. ಮನೆಯ ತೊಂದರೆ ಕಾರಣ ಶೂಲ ಇರ್ತವೆ ಜಾಸ್ತಿ, ಅವಾಗ ನಿಖರವಾಗಿ ಹೇಳ್ಬೋದು. ಸೈಟ್ ವಿಸಿಟ್ ಮಾಡಿಸೋ ಪ್ರಯತ್ನ ಮಾಡಿಸಿ. ಯಾವ್ದಾರು ನಿಮಗೆ ಗೊತ್ತಾಗಿಲ್ಲಪ್ಪ ನಿಮ್ಮ ಮನೆ ಶೂಲ ಇತ್ತಂತಂದ್ರೆ ಯಾರು ವಾಸ್ತು ತಜ್ಞರನ್ನ ಕರೆಸಿ ಮನೆಯ ಶೂಲದ ಬಗ್ಗೆ ನೀವು ಮಾಡಿಸೋ ಪ್ರಯತ್ನ ಮಾಡಿ. ಹಾಗೆ ನಿಮಗೇನಾದ್ರು ಗೊತ್ತಾದರೂ ಶೂಲ ಇದ್ದರೆ ಮನೆಯಲ್ಲಿ ಆಲ್ಮೋಸ್ಟ್ ಈಗಲೇ ತೆಗೆದ್ಬಿಡಿ, ಮನೆಯ ಶೂಲಗಳನ್ನ ಇವತ್ತು ತೆಗೆದ್ಬಿಡಿ. ದಿಕ್ಶೂಲ ವಿಧಿಶೂಲ ನಾನು ಆಮೇಲೆ ಹೇಳ್ತೀನಿ. ಇವಾಗ ಇದು ಸಂಕ್ಷಿಪ್ತವಾದ ಮಾಹಿತಿ, ಇದು ಇಂಪಾರ್ಟೆಂಟ್. ದಿಕ್ಶೂಲ ವಿಧಿಶೂಲಕ್ಕಿಂತನೂ ಈ ಶೂಲ ಅತಿ ಮುಖ್ಯವಾದ ಅಂಶ, ಇದು ಅತಿ ಮುಖ್ಯವಾದ ಅಂಶ. ಕೆಲವು ಸಲ ನಾವು ಈಶಾನ್ಯದ ಸಂಪು ಕಟ್ಟಿರ್ತೇವೆ, ಸಂಪು ಕಟ್ಟಿ ಅಲ್ಲಿ ಗೇಟ್ ಇಟ್ಟಿರ್ತೇವೆ, ಸ್ವಲ್ಪ ಏರ್ಸಿರ್ತೇವೆ ಅದನ್ನು, ಆ ಸಮಯದಲ್ಲಿ ಅದು ಶೂಲ ಆಗ್ತದೆ, ಗೇಟಿಗೆ ಶೂಲ ಆಗ್ತದೆ. ಅದು ಇದು ಶೂಲ ಆಗೋ ಕಾರಣ ತೊಂದರೆಗೆ ಒಳಪಡುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ನೀವು ಇದನ್ನು ಸ್ವಲ್ಪ ನೋಡಿಕೊಂಡು ವಿಚಾರ ಮಾಡೋ ಪ್ರಯತ್ನ ಮಾಡಿರಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಹೇಳ್ತೀನಿ. ಹಾಗೂ ಇದ್ರ ಬಗ್ಗೆ ಇನ್ನೂ ಏನಾದರೂ ವಿಷಯ ಇದ್ದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಆದರೂ ಶೂಲದ ಬಗ್ಗೆ ಹೇಳಬೇಕಂತಂದರೆ ಅದು ನಿಖರವಾಗಿರಬೇಕು. ಮನೆಯ ಸೈಟ್ ವಿಸಿಟ್ ಕಂಪಲ್ಸರಿ ಮಾಡಲೇಬೇಕು, ಮಾಡಿದಾಗ ಮಾತ್ರ ಅದರ ಬಗ್ಗೆ ಹೇಳಬಹುದು. ನಾನು ಈ ರೀತಿಯಾಗಿ ಅಥವಾ ನಿಮಗೆ ಡಯಾಗ್ರಾಮ್ ಆಗಿ ತೋರಿಸೋದು ಅಷ್ಟು ಅರ್ಥ ಆಗೋದಿಲ್ಲ. ಮನೆಯ ಒಳಗಿನ ಶೂಲಗಳೇ ಮನೆಯ ಹೊರಗಿನ ಶೂಲವಾಗಲಿ ಸ್ವಲ್ಪ ವಿಚಾರ ಮಾಡಿ ನೋಡಿಕೊಂಡು ಇಡೋ ಪ್ರಯತ್ನ ಮಾಡಿ. ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತೊಮ್ಮೆ ಕೇಳ್ತೀನಿ. ಹಾಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.